ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಖುಷಿಯ ಸ್ವಾಗತ. ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಬುದ್ಧಿವಂತಿಕೆಯ ರಾಶಿ. ನಿಮ್ಮ ಅಧಿಪತಿ ಬುಧ ಗ್ರಹ. ಇವತ್ತಿಂದ ನಿಮ್ಮ ಜೀವನದ ಕ್ಯಾಲ್ಕುಲೇಷನ್ ಅನ್ನೋದು ಎಲ್ಲ ಬದಲಾಗುತ್ತೆ. ಹೌದು, ಮುಂದಿನ 7 ದಿನಗಳಲ್ಲಿ ನಿಮ್ಮ ಬುದ್ಧಿಗೆ ತಕ್ಕ ಫಲ ಸಿಗುತ್ತೆ. ಇಷ್ಟು ದಿನ ನಿಮ್ಮ ಮಾತನ್ನು ಕೇಳದವರು, ನಿಮ್ಮ ಟ್ಯಾಲೆಂಟ್ ಗುರುತಿಸಿದವರು ಈಗ ನಿಮ್ಮ ಹಿಂದೆನೇ ಓಡಿ ಬರ್ತಾರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟಲ್ಲಿ ಓಂ ಗಂ ಗಣಪತಿಯೇ ನಮಃ ಅಂತ ಬರೀರಿ. ನಿಮ್ಮ ಎಲ್ಲ ವಿಘ್ನ ದೂರ ಆಗುತ್ತೆ. ಇನ್ನು ಬುಧನ ಬಲ ಪ್ಲಸ್ ಬುದ್ಧಿಯೋಗ. ಮಿಥುನ ರಾಶಿಯವರೇ, ಈಗ ಬುಧ ನಿಮ್ಮ 3ನೇ ಮನೆ ಪರಾಕ್ರಮ ಸ್ಥಾನದಲ್ಲಿ ಸ್ವಕ್ಷೇತ್ರ ಬಲದಲ್ಲಿ ಇದ್ದಾನೆ. ಜೊತೆಗೆ ಸೂರ್ಯನ ಜೊತೆ ಬುಧಾದಿತ್ಯ ಯೋಗ ಕೂಡ ಆಗಿದೆ. ಇದರ ಅರ್ಥ ಏನು ಗೊತ್ತಾ? ನಿಮ್ಮ ಮಾತೆ ಮಂತ್ರ ಆಗುತ್ತೆ. ನೀವು ಏನು ಹೇಳಿದರೂ ಜನ ಕೇಳ್ತಾರೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್, ಬರವಣಿಗೆ, ಮಾತುಗಾರಿಕೆ ಎಲ್ಲದರಲ್ಲೂ ಕೂಡ ನೀವು ನಂಬರ್ 1 ಆಗ್ತೀರಾ. ಯೂಟ್ಯೂಬರ್, ಟೀಚರ್, ಸೇಲ್ಸ್, ಮಾರ್ಕೆಟಿಂಗ್, ಮೀಡಿಯಾ ಕ್ಷೇತ್ರದಲ್ಲಿ ಇರೋರಿಗೆ ಇದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಐಡಿಯಾ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡುತ್ತೆ. ನಿಮ್ಮ ಸಹೋದರ ಸಹೋದರಿಯರಿಂದ ದೊಡ್ಡ ಸಹಾಯ ಸಿಗುತ್ತೆ. ಇನ್ನು ಹಣಕಾಸು ಮತ್ತು ವ್ಯಾಪಾರ, ಇದರಲ್ಲಿ ನಿಮ್ಮ 11ನೇ ಮನೆ ಲಾಭಸ್ಥಾನದಲ್ಲಿ ಗುರು ಇದ್ದಾನೆ. ಅಂದರೆ ಹಣ ಎಲ್ಲ ಕಡೆಯಿಂದ ಬರುತ್ತೆ. ಒಂದು ದಾರಿ ಕ್ಲೋಸ್ ಆದರೆ 10 ದಾರಿ ಓಪನ್ ಆಗುತ್ತೆ. ಹಳೆ ಸ್ನೇಹಿತರಿಂದ ದೊಡ್ಡ ಬಿಸ್ನೆಸ್ ಡೀಲ್ ಸಿಗುತ್ತೆ. ಆನ್ಲೈನ್ ಬಿಸ್ನೆಸ್, ಷೇರು ಟ್ರೇಡಿಂಗು, ಕಮಿಷನು, ಈ ಕೆಲಸ ಮಾಡೋರಿಗೆ ರಾಶಿ ಹಣ ಬರುತ್ತೆ. ನೀವು ಅಂದುಕೊಂಡಿದ್ದಕ್ಕಿಂತ 3 ಪಟ್ಟು ಹಣ, ಹೆಚ್ಚು ಲಾಭ ಅನ್ನೋದು ಸಿಗುತ್ತೆ. ಸಾಲ ತೀರಿಸೋಕ್ಕೆ ದಾರಿ ಸಿಗುತ್ತೆ. ಹೊಸ ಗಾಡಿ, ಹೊಸ ಮೊಬೈಲ್, ಹೊಸ ಗ್ಯಾಜೆಟ್ ತಗೊಳ್ಳೋ ಯೋಗ ಬರುತ್ತೆ. ನಿಮ್ಮ ಮಾತಿನಿಂದಲೇ ನೀವು ಹಣವನ್ನು ಸಂಪಾದನೆ ಮಾಡ್ತೀರಾ. ಇನ್ನು ಜೂನ್ ತಿಂಗಳಲ್ಲಿ 3 ದೊಡ್ಡ ಎಚ್ಚರಿಕೆ ಕೂಡ ಇದೆ. ಈ ತಿಂಗಳಲ್ಲಿ ನೀವು ಮಾಡಬಾರದ ತಪ್ಪು, ನೀವು ಈ ತಪ್ಪನ್ನು ಮಾಡಿದರೆ ಬುಧ ಕೆಡ್ತಾನೆ. ಒಂದನೇದಾಗಿ ಸುಳ್ಳು ಹೇಳಬೇಡಿ. ಬುಧ ಸತ್ಯದ ಗ್ರಹ. ಚಿಕ್ಕ ಸುಳ್ಳು ಹೇಳಿದರೂ ಕೂಡ ದೊಡ್ಡ ನಷ್ಟ ಆಗುತ್ತೆ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಹೋಗುತ್ತೆ. ಎರಡನೇದಾಗಿ ಹಸಿರು ವಸ್ತು ಕಳೆದುಕೊಳ್ಬೇಡಿ. ಬುಧನ ಬಣ್ಣ ಹಸಿರು ಪರ್ಸ್ ಆಗಿರ್ಬೋದು, ಹಸಿರು ಪೆನ್, ಹಸಿರು ಬಟ್ಟೆ ಕಳೆದುಕೊಂಡ್ರೆ ಹಣದ ನಷ್ಟ ಆಗುತ್ತೆ, ಜೋಪಾನ. ಇನ್ನು 3ನೇದಾಗಿ ಬುಧವಾರ ಜಗಳ ಬೇಡ. ಬುಧವಾರ ನಿಮ್ಮ ದಿನ. ಈ ದಿನ ಯಾರ ಜೊತೆನೂ ವಾದ ಜಗಳ ಮಾಡಬೇಡಿ. ಮಾಡಿದರೆ ನಿಮ್ಮ ಬುದ್ಧಿ ಕೆಲಸ ಮಾಡಲ್ಲ, ತಪ್ಪು ನಿರ್ಧಾರ ತಗೋತೀರ. ಇನ್ನು ವಿದೇಶ ಯೋಗ. ವಿದ್ಯಾರ್ಥಿಗಳಿಗೆ ಇದು ವರದಾನದ ಕಾಲ. ಪರೀಕ್ಷೆ ಬರೆದವರು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀರಾ. ವಿದೇಶದಲ್ಲಿ ಓದೋಕ್ಕೆ, ಕೆಲಸಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ದವರಿಗೆ ವೀಸಾ ಕನ್ಫರ್ಮ್ ಆಗುತ್ತೆ. ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿ ಇರೋರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬರುತ್ತೆ. ನಿಮ್ಮ 10ನೇ ಮನೆಯಲ್ಲಿ ಶನಿ ಇದ್ದಾನೆ. ಅಂದರೆ ಕಷ್ಟಪಟ್ಟರೆ ಗ್ಯಾರಂಟಿ ಫಲ ಅನ್ನೋದು ಸಿಗುತ್ತೆ. ನಿಮ್ಮ ಬಾಸ್, ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ನೋಡಿ ಶಾಕ್ ಆಗ್ತಾರೆ. ನಿಮಗೆ ಟೀಮ್ ಲೀಡರ್, ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ. ನಿಮ್ಮ ಐಡಿಯಾಗಳಿಗೆ ಕಂಪನಿಯಲ್ಲಿ ದೊಡ್ಡ ಬೆಲೆ ಬರುತ್ತೆ. ಶತ್ರು ಮತ್ತು ಕಾನೂನು ಗೆಲುವು. ಇಷ್ಟು ದಿನ ನಿಮ್ಮ ಬೆನ್ನು ಹಿಂದೆ ಮಾತನಾಡ್ತಾ ಇದ್ದವರು, ನಿಮ್ಮ ಬಗ್ಗೆ ಗಾಸಿಪ್ ಹಬ್ಬಿಸ್ತಿದ್ದವರ ಬಾಯಿ ಈಗ ಮುಚ್ಚುತ್ತೆ. ನಿಮ್ಮ 6ನೇ ಮನೆಯಲ್ಲಿ ಮಂಗಳ ಇದ್ದಾನೆ. ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸ್ತೀರಾ. ಕೋರ್ಟ್ ಕೇಸ್, ಪೊಲೀಸ್ ಕಂಪ್ಲೇಂಟ್ ಎಲ್ಲದರಲ್ಲೂ ಕೂಡ ನೀವು ಗೆಲ್ತೀರಾ. ನಿಮಗೆ ಮೋಸ ಮಾಡಿದವರು ಈಗ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಿ ಹಾಕ್ಕೊಳ್ತಾರೆ. ನೀವು ಯಾರಿಗೂ ಉತ್ತರ ಕೊಡಬೇಕಂತೇನಿಲ್ಲ. ನಿಮ್ಮ ಕೆಲಸವೇ ಅವರಿಗೆ ಉತ್ತರ ಕೊಡುತ್ತೆ. ಗಣಪತಿಯ ರಕ್ಷಣೆ ನಿಮ್ಮ ಮೇಲೆ ಇರೋದರಿಂದ ಯಾರಿಂದಲೂ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಪ್ರೀತಿ ಮತ್ತು ಸಂಬಂಧ. ಮಿಥುನ ರಾಶಿಯವರಿಗೆ ಡಬಲ್ ಮೈಂಡ್ ಜಾಸ್ತಿ. ಆದರೆ ಈಗ ನಿಮ್ಮ ಮನಸ್ಸು ಕ್ಲಿಯರ್ ಆಗುತ್ತೆ. ಪ್ರೀತಿಯಲ್ಲಿ ಇದ್ದವರಿಗೆ ಮದುವೆ ಯೋಗ ಕೂಡಿ ಬರುತ್ತೆ. ನಿಮ್ಮ ಸಂಗಾತಿ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಗಂಡ ಹೆಂಡತಿ ಜಗಳ ಆಡ್ತಿದ್ರೆ ಈಗ ಎಲ್ಲ ಸರಿ ಹೋಗುತ್ತೆ. ಒಟ್ಟಿಗೆ ಟ್ರಿಪ್ ಹೋಗುವ ಯೋಗ ಇದೆ. ಒಂಟಿಯಾಗಿರೋರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಹೊಸ ಸಂಬಂಧ ಶುರುವಾಗುತ್ತೆ. ನಿಮ್ಮ ಮಾತಿಗೆ ಮರಳಾಗುವ ಸಂಗಾತಿ ಸಿಗ್ತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಕಾಣುತ್ತೆ. ಇನ್ನು ಮುಂದಿನ 7 ದಿನ ಚಮತ್ಕಾರ. ಈಗ ಅತ್ಯಂತ ಮುಖ್ಯ ವಿಷಯ, ಮುಂದಿನ 7 ದಿನಗಳಲ್ಲಿ ಬುಧ ನಿಮ್ಮ 10ನೇ ಮನೆ ಕರ್ಮಸ್ಥಾನಕ್ಕೆ ಬರ್ತಾನೆ. ಅಂದರೆ ನಿಮ್ಮ ಹೆಸರು, ಕೀರ್ತಿ ಎಲ್ಲ ಕಡೆ ಪಸರಿಸುತ್ತೆ. ಟಿವಿಯಲ್ಲಿ, ಪೇಪರಲ್ಲಿ ನಿಮ್ಮ ಹೆಸರು ಬರುತ್ತೆ. ದೊಡ್ಡ ವೇದಿಕೆಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ. ನಿಮಗೆ 3 ಶುಭ ಶಕುನ ಅನ್ನೋದು ಕಾಣುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಹಿಂದ್, ಜೈ ಭಾರತ್ ಮತ್ತು ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.